ನೆನ್ನೆನೂ ಲಾಗ್ ಮಾಡಿಲ್ಲ ಅಂತ ಇವತ್ತು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಗೈಸ್, ಆದರೂ ಯಾಕೋ ಮನಸ್ಸೇ ಇಲ್ಲ ಗೈಸ್ ಲಾಗ್ ಮಾಡೋದಕ್ಕೆ. ಪರವಾಗಿಲ್ಲ, ಆದರೂ ಮಾಡ್ತೀನಿ ನಿಮಗೋಸ್ಕರ. ನೋಡಿ ವಾಲೆ ಏನೂ ಹಾಕಿಲ್ಲ, ಎಲ್ಲೋ ಬಿದ್ದೋಗಿದೆ ಗಾಯ್ಸ್. ಒಂದು ವಾಲೆ ತಿರುಪ ಎಲ್ಲ ಹೋಗ್ಬಿಟ್ಟು ಅದಕ್ಕೆ ಹಂಗೆ ಇದ್ದೀನಿ, ಸ್ವಲ್ಪ ಫ್ರೀಯಾಗಿರಲಿ ವಾಲೆ ಇಲ್ದಿರ ಅಂತ. ಬಂದರು ಬಾವ ಬಂದರು, ವಾಲೆ ಸಿಕ್ತು. ಸೊ ಇಷ್ಟು ಇದು ಚೆನ್ನಾಗಿ ಬರ್ತಾಯಿಲ್ಲ. ಸಿಕ್ತು ಗಾಯ್ಸ್ ವಾಲೆ. ನೋಡಿ ಗಾಯ್ಸ್, ಡೈಮಂಡ್ ವಾಲೆ ನನ್ನ ಗಂಡ ಇಸ್ಕೊಟ್ಟಿದ್ದು. ಬರೀ ಡೌಗಳಿಂದ. ಸೊ ಇವಾಗ ಇದು ಹಾಕ್ಕೊಳ್ಳೋಣ. ನನಗೆ ಈ ಥರ ವಾಲೆಗಳೇ ಇಷ್ಟ ಗಾಯ್ಸ್, ಪುಟಾಣಿ ವಾಲೆಗಳೇ ಇಷ್ಟ. ಇದು ಹೊಡೆದಾಗ ಯಾರು ಹಾಕ್ಕೊಂತಾರೆ ಇಲ್ಲಿ? ನೈಸ್ ಅಲ್ವಾ? ಡೈಮಂಡ್ ವಾಲೆ ಗಾಯ್ಸ್, ಡೈಮಂಡು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇನ್ನೂ ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಇವತ್ತು ನಾನು ಲಾಗ್ ಸ್ಟಾರ್ಟ್ ಮಾಡ್ತಿರೋದು 1:15. ಸೊ 1:15ಗೆ ಎದ್ದಿದ್ದೀವಾಗಲ್ಲ ಗಾಯ್ಸ್, ತುಂಬ ಬೇಗನೆ ಎದ್ದೆ ಅಂತೀಯಲ್ಲ, ಜನ್ಮಕ್ಕೆ ಹೋಗೋ. ಸ್ವಲ್ಪ ಲೇಟಾಗಿ ಎದ್ದು ಅಂಗಡಿಗೆ ಹೋಗಿ ಬಂದು ತರಕಾರಿ ಸ್ವಲ್ಪ ಇಸ್ಕೊಬಂದು ಇವತ್ತು ನಮ್ಮ ಮನೇಲಿ ನಾನು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಸೊ ವಿಸಿಲ್ ಸೌಂಡ್ ಬರ್ತಾಯಿತ್ತಲ್ಲ, ಸೊ ವಿಸಿಲ್ಗೆ ಇಕ್ಕಿದ್ದೀನಿ. ಅದಾದಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಊಟ ಮಾಡ್ಕೋಬೇಕು. ಇವಾಗ ಫಸ್ಟ್ ನಾನು ಕಾಫಿ ಮಾಡ್ಕೊಂಡು ಕುಡಿಬೇಕು. ಕಾಫಿ ಕುಡಿಯೋಣ ಬನ್ನಿ. ಅಂದರೆ ಇವತ್ತು ನಾನು ಥೈರಾಯ್ಡ್ ಮಾತ್ರ ಸ್ಕಿಪ್ ಮಾಡಿಬಿಟ್ಟೆ ಗಾಯ್ಸ್, ಅದಕ್ಕೆ ಇವಾಗ ಕಾಫಿ ಮಾಡ್ಕೊತೀನಿ ಸ್ವಲ್ಪ. ಗುಡ್ ನೈಟ್ ಅಲ್ಲ, ಗುಡ್ ಮಾರ್ನಿಂಗ್ ಗಾಯ್ಸ್. ಅವಳೇನು ಮಲ್ಕೊಂಡು ಒದ್ದಾಡ್ತಾವಳೆ. ಸೊ ನೋಡಿ, ಕುಕ್ಕರ್ ವಿಸಿಲ್ ಬಂತು ಗಾಯ್ಸ್. ಇದು ಚಾರ್ವಿಗೆ ಅನ್ನ, ಭತ್ತೆಲ್ಲ ತಿನ್ನಲ್ಲ ಚಾರ್ವಿ, ಅದಕ್ಕೆ ಅವಳಿಗೆ ರೈಸ್ ಮಾಡಿದ್ದೀನಿ ಮೊಸರನ್ನ ತಿನ್ಸೋಣ ಅಂತ. ಸೊ ಇಲ್ಲಿ ನೋಡಿ, ಈರುಳ್ಳಿ ಕ್ಯಾಪ್ಸಿಕಮ್ ಇತ್ತು, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ, ಒಣಗಿರೋ ಮೆಣಸಿನ್ಕಾಯಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಟೊಮೆಟೊ, ಹುಣಸೆಹಣ್ಣು. ಕೆಲಸ ಮಾಡಿಬಿಟ್ಟೆ ಗೈಸ್, ಬಟ್ ವಿಡಿಯೋ ಮಾಡೋಕ್ಕೆ ಯಾಕೋ ಮನಸ್ಸಿದ್ದಿಲ್ಲ. ಸೊ ಅದಕ್ಕೆ ನೆನ್ನೆ ವಿಡಿಯೋ ಲಾಗ್ ಮಾಡಿಲ್ಲ. ಸೊ ಇವತ್ತು ಹಾಕಿಲ್ಲ ಅಂದರೆ ನಾಳೆ ಗ್ಯಾಪ್ ಆಗಿಬಿಡುತ್ತೆ, ಕಂಟಿನ್ಯೂ ಗ್ಯಾಪ್ ಆಗಿಬಿಡುತ್ತೆ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಕಾಫಿ ಮಾಡಿಕೊಂಡೆ ಗಾಯ್ಸ್, ಸ್ವಲ್ಪ ಕುಡಿಯೋಣ ಅಂತ. ಅಪ್ಪಿ ಅಪ್ಪಿ ಸ್ನಾನ ಮಾಡ್ತಿದ್ಯಾ? ನೋಡಿ ಗೈಸ್, ಒಂದು ಮಾತು ಕೂಡ ಬಟ್ಟೆ ಎತ್ತಿಕ್ಕು ಅಂತ ಹೇಳಲ್ಲ, ಸ್ನಾನಕ್ಕೆ ಹೋಗ್ಬಿಟ್ಟವ್ರೆ. ಕಾಫಿ ಕೊಡ್ದುಬಿಟ್ಟು ಬಟ್ಟೆ ಎತ್ತಿ ಕೊಟ್ಬಿಡೋಣ ಅವ್ರಿಗೆ. ಹೇ ಬೊಟ್ಟಿಡೋ, ಅರ್ಜೆಂಟ್ ಗೈಸ್. ಹೇ ಇಲ್ಲಿ ಹಂಗೆ ಐತೆ ಕಣೋ. ನೋಡಿ ಗೈಸ್, ಅರ್ಜೆಂಟ್ ತಿಮ್ಮ. ಬಾಯ್. ಏನೋ ಸ್ವಲ್ಪ ಕೆಲಸ ಇದೆ ಅಂತ ಈಚೆ ಹೋಯ್ತಾರೆ ಗೈಸ್. ಒಗ್ಗರಣೆ ಹಾಕ್ತೀನಿ, ಊಟ ಮಾಡ್ಕೊಂಡು ಹೋಗಿ ಅಂದರು. ಎಲ್ಲ ಲೇಟ್ ಆಗುತ್ತೆ, ಹೋಗಿ ಬಂದುಬಿಡ್ತೀನಿ ಅಂತ ಹೊರಟ್ರು. ಸೊ ಇವಾಗ ನಾನು ಚಾರ್ವಿಗೆ ಮೊಸರನ್ನ ತಿನ್ನಿಸ್ತಾ ಇದ್ದೀನಿ. ಚಾರ್ವಿಗೆ ಊಟ ಮಾಡಿಸ್ಬಿಟ್ಟು ಹೋಗಿ ಒಗ್ಗರಣೆ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಅದಾದಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ, ಓಕೆನಾ? ಬಿಸಿಬೇಳೆ ಬಾತಿಗೆ ಒಗ್ಗರಣೆ ಹಾಕೋಣ ಅಂತ ಬಾಣಲಿ ಇಕ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಒಯ್ದು ಎಣ್ಣೆ ಬಿಸಿ ಆದಮೇಲೆ ಒಣಗಿರೋ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ
ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಈರುಳ್ಳಿ ಅದೆಲ್ಲ ಫ್ರೈ ಆದ್ಮೇಲೆ ಮಾಡಿಕೊಂಡು ಟೊಮೆಟೊ ಹಾಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಂಡೆ. ಟೊಮೆಟೊ ಸಾಫ್ಟ್ ಆಗ್ಬೇಕಂದ್ರೆ ಈಸಿ ಮೆಥಡ್, ಪ್ಲೇಟ್ ಕ್ಲೋಸ್ ಮಾಡಿಕ್ಬೇಕು, ಅವಾಗ ಬೇಗ ಸಾಫ್ಟ್ ಆಗುತ್ತೆ. ಟೊಮೆಟೊನು ಸಾಫ್ಟ್ ಆಗಿತ್ತು ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡೆ. ಉಪ್ಪನ್ನ ಹಾಕೊಂಡು ಹಾಗೆ ಖಾರದ ಪುಡಿ ಹಾಕೊಂಡೆ. ಖಾರದ ಪುಡಿ ಹಾಕಾದ್ಮೇಲೆ ಬಿಸಿಬೇಳೆಬಾತ್ ಪೌಡರ್ ಹಾಕೊಂಡೆ. ಬಿಸಿಬೇಳೆಬಾತ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಹುಣಸೆ ಹಣ್ಣು ನೀರನ್ನು ಹಾಕ್ಕೊಂಡೆ. ಹುಣಸೆ ಹಣ್ಣು ನೀರನ್ನ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿ ಬರೋ ತನಕ ಕಾಯ್ದೆ. ಅದಾದ್ಮೇಲೆ ತರಕಾರಿ ಅಕ್ಕಿಯೆಲ್ಲ ವಿಸಿಲ್ ತೊಗೊಂಡಿದ್ನಲ್ಲ ಅದನ್ನು ಅದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಟೇಸ್ಟ್ ನೋಡಿದೆ, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಮತ್ತೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಇಷ್ಟು ಸಿಂಪಲ್ ಆಗಿ ಈ ಥರ ಇರುತ್ತೆ ನಾನು ಮಾಡೋ ಬಿಸಿಬೇಳೆ ಬಾತು. ನನ್ನ ಪರಿಸ್ಥಿತಿ ಅಡುಗೆ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಇಲ್ಲಿ ಲೈಟ್ನ ಹಂಗೆ ಇಕ್ಬಿಟ್ಟು ಇಲ್ಲಿ ಸ್ಟ್ಯಾಂಡ್ ಇಕ್ಬಿಟ್ಟು ಈ ಥರ ವಿಡಿಯೋ ಮಾಡ್ಕೊಳ್ಳೋದು. ನೋಡಿದ್ರಾ ಎಷ್ಟು ಕಷ್ಟ. ಸೊ ಇದು ಸ್ವಲ್ಪ ಬಾಯ್ಲ್ ಆಗಲಿ ಬಿಸಿಬೇಳೆಬಾತು. ಸೊ ಅದು ಸ್ವಲ್ಪ ಬಿಸಿಬೇಳೆಬಾತು ಒಗ್ಗರಣೆ ಹಾಕಿದ್ದು ಆಯಿತು. ಸ್ವಲ್ಪ ಒಂದು ಕುದಿ ಬಂದರೆ ಆಫ್ ಮಾಡಿಬಿಡೋದು. ಸೊ ಇವಾಗ ಊಟ ಮಾಡ್ಕೋಬೇಕು ಗೈಸ್. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಹಸ್ಬೆಂಡ್ ನೈಟ್ ಡ್ಯೂಟಿಗೆ ಹೋಗ್ತಾರೆ. ನಾನು ಒಬ್ಬಳಿಗೆ ಏನು ಅಡುಗೆ ಮಾಡ್ಕೊಳ್ಳೋದು ಹೇಳಿ ಆವಾಗ, ಅದಕ್ಕೆ ನೈಟ್ಗೂ ಸೇರಿಸ್ಕೊಂಡು ಮಾಡ್ಕೊಂಬಿಟ್ಟೆ. ಸೊ ಇವಾಗ ಊಟ ಮಾಡಿಕೊಂಡು ಕೆಲಸ ಮಾಡಿಬಿಟ್ಟು ಸಂಜೆ ಪೂಜೆ ಮಾಡಬೇಕು. ಸೊ ಇವಾಗ ಫಸ್ಟು ಊಟ ಮಾಡ್ಕೊಳ್ಳೋಣ ಗೈಸ್. ಊಟ ಮಾಡೋಣ. ಬಿಸಿಬೇಳೆಬಾತು, ಮೊಸರು, ಖಾರ ಬುಂದಿ. ಸೊ ಬಿಸಿಬೇಳೆಬಾತ್ ಜೊತೆಗೆ ಮೊಸರನ್ನ ನೀವು ಟೇಸ್ಟ್ ಮಾಡಿದ್ದೀರಾ? ಟೇಸ್ಟ್ ಮಾಡಿ ಗೈಸ್, ಸಖತ್ತಾಗಿರುತ್ತೆ. ನನಗಂತೂ ಮೊಸರು ಜೊತೆನೇ ಸಿಕ್ಕಾಪಟ್ಟೆ ಇಷ್ಟ. ಖಾರ ಬುಂದಿ ಇಲ್ಲಾಂದ್ರೂ ತಿನ್ಬಿಡ್ತೀನಿ, ಬಟ್ ಮೊಸರು ಇಲ್ಲಾಂದರೆ ತಿನ್ನಲ್ಲ ನಾನು. ಸೊ ಸಖತ್ತಾಗಿರುತ್ತೆ ಟೇಸ್ಟು. ಸೊ ಬಿಸಿಬೇಳೆಬಾತ್ ಜೊತೆಗೆ ಮೊಸರು ಹಾಕ್ಕೊತಿರೋದು ನನಗೆ ನಮ್ಮ ಭಾವ ಹೇಳ್ಕೊಟ್ಟಿದ್ದು ಗೈಸ್. ಸಖತ್ತಾಗಿರುತ್ತೆ ಟೇಸ್ಟು. ಸೊ ಬನ್ನಿ ಊಟ ಮಾಡ್ಕೊಳ್ಳೋಣ ಇವಾಗ. ಓಕೆ, ತರಕಾರಿ ಎಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಗೈಸ್. ಹಾಗೆ ತರಕಾರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾಕ್ಕೊಂಡಿದ್ದೀನಿ, ಯಾಕಂದರೆ ನಮ್ಮ ಹಸ್ಬೆಂಡ್ ತಿನ್ನಲ್ಲ ದೊಡ್ಡದಾಗಿ ತರಕಾರಿ ಇದ್ರೆ ಅಂತ. ಚಿಕ್ಕ ಚಿಕ್ಕದಾಗಿ ತರಕಾರಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೈಲ್ಡಾಗಿ ಮಾಡಿದ್ದೀನಿ, ತುಂಬ ಸ್ಪೈಸಿಯಾಗಿದ್ದರೂ ಅವ್ರಿಗೆ ಇಷ್ಟ ಆಗಲ್ಲ. ಸೊ ನಾನು ಊಟ ಮಾಡಿಕೊಂಡು ಕೆಲಸ ಮಾಡೋ ಟೈಮಲ್ಲೇ ಸಿಗೋಣ, ಓಕೆನಾ ಗೈಸ್? ಊಟ ಮಾಡಿದ್ದಾಯಿತು. ಊಟ ಮಾಡಿ ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ನೋಡಿ 3:30 ಆಯ್ತೈತೆ. ಕಿಚನಲ್ಲಿ ಪಾತ್ರೆ ನಮಗೋಸ್ಕರ ಕಾಯ್ತಾ ಐತೆ. ಬನ್ನಿ ಹೋಗಿ ತೊಳೆಯೋಣ ಅಂದ್ಕೊಂಡ್ರೆ ನೀರೇ ಬರ್ತಾಯಿಲ್ಲ. ಅದಕ್ಕೆ ಹಾಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಮೋಟ್ರ್ ಹಾಕ್ತಾರೇನೋ ನೋಡೋಣ, ಓಕೆನಾ? ನಮ್ಮ ಅಣ್ಣನ ಹೆಲ್ಮೆಂಟು ತಂದಿಲ್ಲ, ಇಟ್ಕೊಂಡವ್ರು ಗೈಸ್ ನಮ್ಮ ಗಂಡ. ಎಷ್ಟೇ ಕ್ಲೀನ್ ಮಾಡಿದ್ರು ನನ್ನ ಗಂಡ ಚೇರ್ ಮೇಲಂತೂ ಮಕ್ಕಳಿ ಗಲೀಜು ಮಾಡ್ತಾನೆ ಇರ್ತಾನೆ. ಸರಿ ಅಂತ ಬೈಕೊಂಡು ನನ್ನ ಗಂಡನ ಕ್ಲೀನ್ ಮಾಡ್ಕೊಂಡೆ. ಈಚೆ ಇರೋ ದಿವಾನ ಒದ್ರಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ದಿವಾನ ಎಲ್ಲ ಒದ್ರಾದ್ಮೇಲೆ ಫ್ರಿಜ್ ಮೇಲೆ ಕ್ಲೀನ್ ಮಾಡ್ಕೊಳಕ್ ಹೋದೆ. ಫ್ರಿಜ್ ಮೇಲೆ ಇರೋದೆಲ್ಲ ಎತ್ಬಿಟ್ಟು ಒರ್ಸೋಣ ಅಂತ ಫ್ರಿಜ್ ಮೇಲೆ ಇರೋ ಸಾಮಾನೆಲ್ಲ ಎತ್ತಿ ಕೆಳಗಡೆ ಇಕ್ಕಿ ಹಾಗೆ ಫ್ರಿಜ್ ಮೇಲೇನು ಒರೆಸ್ಕೊಳ್ಳೋಣ ಅಂತ ಕ್ಲೀನಾಗಿ ಒರೆಸ್ಕೊಂಡೆ. ಹಾಗೆ ಎಲ್ಲಿರೋ ಐಟಮ್ಗಳನ್ನ ಅಲ್ಲಲ್ಲೇ ಇಕ್ಬಿಟ್ಟು ಮತ್ತೆ ಟಿವಿ ಸ್ಟ್ಯಾಂಡ್ ಹತ್ರ ಹೋದೆ. ಟಿವಿ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಧೂಳಾಗಿತ್ತು ಅಂತ ಅಲ್ಲಿ ಒರೆಸ್ಕೊಂಡು, ಯಾವಾಗಲೂ ಕೆಲಸನ ಕಿಚನಿಂದ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಇವತ್ತು ನೀರು ಬರ್ತಿದ್ದಿಲ್ಲ ಅಂತ ಫಸ್ಟು ಹಾಲಿಂದ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹಾಲೆಲ್ಲ ಕ್ಲೀನ್ ಮಾಡ್ಕೊಬಂದು ಅದಾದಮೇಲೆ ಲಾಸ್ಟಲ್ಲಿ ಕಿಚನ್ಗೆ ಬಂದೆ. ಪಾತ್ರೆ ಎಲ್ಲ ತೊಳ್ದು ಅದಾದಮೇಲೆ ಗ್ಯಾಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡೆ. ಗ್ಯಾಸ್ ಎಲ್ಲ ಒರೆಸಾದ್ಮೇಲೆ ಮನೆ ಗುಡ್ಸೋಣ ಅಂತ ಮನೆಯೆಲ್ಲ ಗುಡಿಸಿ ಕ್ಲೀನಾಗಿ ಹಾಗೆ ಮನೆ ಒರೆಸೋಣ ಅಂತ ಮನೇನೂ ಒರೆಸ್ಕೊಂಡ್ಬಿಟ್ಟೆ. ಮನೆ ಒರೆಸೋ ಮಾಪ್ ಅಂತೂ ಸಿಕ್ಕಾಪಟ್ಟೆ ಹಾಲಾಗ್ಬಿಟ್ಟೈತೆ, ಇಸ್ಕೊಳ್ಬೇಕು. ಮಾಪ್ ಇಸ್ಕೊಳ್ಳೋ ತನಕ ಇದ್ರಲ್ಲಿ ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊತಾ ಇದ್ದೀನಿ. ಮಾಪ್ ಇಸ್ಕೊಂಡಾದ್ಮೇಲೆ ಈ ಮಾಪ್ನ ಈಚೆ ಒರೆಸ್ಕೊಳ್ಳೋಕೆ ಇಟ್ಕೊತೀನಿ. ಕೆಲಸ ಎಲ್ಲ ಮುಗೀತು ನೋಡಿ. ನೀರು ಬಿಸಿಗೆ ಹಾಕಿದ್ದೀನಿ. ಸೊ ನೀರು ಬಿಸಿ ಆಗೋ ಒಳಗಡೆ ನಾವಿವಾಗ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ, ಓಕೆ? ಅಂಕಲ್ ಅಂಗಡಿಯಲ್ಲಿ ಇಲ್ವಂತೆ ಗೈಸ್, ಮೆಡಿಕಲ್ಗೆ ಅಲ್ಲಿ ಹೋಗ್ಬೇಕು. ಅದಕ್ಕೆ ನಾನು ದೀಪದ್ದು ಬತ್ತಿ ತೊಗೊಂಡಿದ್ದೀನಿ ಗೈಸ್. ಬೈಕೋಬೇಡಿ, ಬೇಕಾಗಿತ್ತು ಅದಕ್ಕೆ. ಹಿಂಗೆ ಹಿಂಗೆ ಮಾಡಿದ್ರೆ ಇದು ಕಾಟನ್. ಇಸ್ಕೊತೀನಿ ಗೈಸ್. ಕಾಟನ್ ಸ್ವಲ್ಪ ಬೇಕು ಇನ್ಮೇಲೆ. ಕಾಟನ್
ಕಾಟನ್ ರೆಡಿ. ಏನು ಬೇಡ ಗಾಯ್ಸ್, ನನ್ನ ಫೇಸ್ಗೆ ಏನು ಅಪ್ಲೈ ಮಾಡಲ್ಲ. ಪಿಂಪಲ್ ಐತೆ, ಸೊ ಐಸ್ ಕ್ಯೂಬ್ ಮಾತ್ರ ಹಾಕ್ಕೊತೀನಿ. ಇದು ನನಗೆ ಇಲ್ಲಿ ನೋಡಿ ಥೈರಾಯ್ಡಿಂದ ಈ ನಡುವೆ ನೆಕ್ಕು ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗ್ತಿದೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ರಾ ಮಿಲ್ಕ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಸೊ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಮಸಾಜ್ ಮಾಡಿ, ನಿಮಗೂ ಏನಾದರೂ ನೆಕ್ ಬ್ಲ್ಯಾಕ್ ಆಗಿದ್ರೆ, ನಾನು ಆ್ಯಕ್ಚುಲಿ ನೆಕ್ಗೆಲ್ಲ ಏನು ಮಾಡ್ತಿದ್ದಿಲ್ಲ, ಬಟ್ ಈ ನಡುವೆ ಹೆವಿ ಬ್ಲ್ಯಾಕ್ ಆಗ್ತಿದೆ. ನಾನು ಚೈನ್ ಕೂಡ ಹಾಕಲ್ಲ, ಅದು ಯಾಕೆ ಇಷ್ಟು ನೆಕ್ ಬ್ಲ್ಯಾಕ್ ಆಗೈತೆ ಗೊತ್ತಾಗ್ತಾಯಿಲ್ಲ ಗೈಸ್. ಅದಕ್ಕೆ ಅಂದಮೇಲೆ ಸ್ವಲ್ಪ ನೆಕ್ ಕಡೆ ಗಮನ ಕೊಡೋಣ ಅಂತ ಅಪ್ಲೈ ಮಾಡ್ತಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಏನು ಮಾಡ್ತೀರಾ ಗೊತ್ತಾ ಗೈಸ್, ಕಾಟನ್ ಜಾಸ್ತಿ ಇದ್ದರೆ ನಾನು ಹಾಗೆ ಮಾಡ್ತಿದ್ದೆ, ಬಟ್ ಕಾಟನ್ ಸ್ವಲ್ಪನೇ ಇದೆ ಅಂತ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲೆಲ್ಲಿ ನೆಕ್ ಬ್ಲ್ಯಾಕ್ ಆಗಿದೆಯೋ ರಾ ಮಿಲ್ಕ್ನ ಅದ್ಕೊಂಡು ಕಾಟನ್ಗೆ, ಅಲ್ಲಿ ಎಲ್ಲೆಲ್ಲಿ ಬ್ಲ್ಯಾಕ್ ಇದೆಯೋ ಅಲ್ಲೆಲ್ಲ ಹಿಂಗೆ ಪೇಸ್ಟ್ ಮಾಡ್ಕೊಂಡು ಬಿಟ್ಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಟು ಹಿಂಗೆ ಕ್ಲೀನಾಗಿ ಹಿಂಗೆ ಎಳ್ಕೊಳ್ಳಿ. ಆವಾಗ ಎಷ್ಟು ಕ್ಲೀನಾಗಿರುತ್ತೆ ಗೊತ್ತಾ. ನನಗೆ ಇವಾಗ ಟೈಮ್ ಇಲ್ಲ, ನೀರಾಗೋ ಒಳಗಡೆ ಮಸಾಜ್ ಮಾಡ್ಕೊಬಿಡೋಣ ನಾನು ಒಂದು ಸತಿ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ಕಾಟನ್ ಕೂಡ ಇಲ್ವಲ್ಲ ಗೈಸ್ ಮನೇಲಿ, ಅದಕ್ಕೆ ಇಲ್ಲಿ ನೋಡಿ ಎಷ್ಟು ಗಲೀಜಿದೆ ನೆಕ್ಕಲ್ಲಿ. ನಮ್ಮ ಸ್ಕಿನ್ನ ನಾವು ಕೇರ್ ಮಾಡ್ತಾಯಿದ್ರೇ ಗೈಸ್ ಚೆನ್ನಾಗಿರೋದು. ನಾನು ಈ ನಡುವೆ ಏನೂ ಮಾಡ್ತಿದ್ದಿಲ್ಲ, ಫಸ್ಟು ಏನೂ ಮಾಡ್ತಿದ್ದಿಲ್ಲ ಗೈಸ್, ಬಟ್ ಈ ನಡುವೆ ಸಡನ್ನಾಗಿ ಯಾಕೋ ಫಸ್ಟ್ ಆದರೂ ಚೈನ್ ಆಗ್ತಿದ್ದೆ ಅಲ್ವಾ, ಗ್ಯಾರಂಟಿ ಚೈನು, ಸೊ ಆವಾಗ ಆಗ್ತಿತ್ತು. ಬಟ್ ಈ ನಡುವೆ ಏನೂ ಆಗ್ತಿಲ್ಲ. ನಾನು ಒಂದು ದಾರ ಹಾಕ್ಕೊಂಡಿರ್ತೀನಿ, ನೋಡ್ತೀರಲ್ವ ನೀವು, ಅದರಲ್ಲೇ ಕಪ್ಪಗೋಗ್ಬಿಟ್ಟೈತೆ. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ, ನೈಸ್ ಅಲ್ವಾ. ಸೊ ಅದಕ್ಕೆ ಇನ್ನೊಂದು ಕಾಟನ್ ತೊಗೊಂಡಿದ್ದೀನಿ, ಕಾಟನ್ನು ರಾ ಮಿಲ್ಕ್ ತೊಗೊಂಡಿದ್ದೀನಿ. ಇನ್ನೊಂದು ಸತಿ ಮತ್ತೆ ಕಾಟನ್ ತೊಗೊಂಡಿದ್ದೀನಿ, ಅದಷ್ಟೇ, ಅದು ಗಲೀಜಾಗೈತೆ ಬಿಸಾಕ್ಬಿಟ್ಟು ಮತ್ತೆ ಕಾಟನ್ ತೊಗೊಂಡು ಇನ್ನೊಂದು ಸತಿ ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳೋಣ. ಕ್ರೀಮ್ ಎಲ್ಲ ಏನು ಅಪ್ಲೈ ಮಾಡೋಕ್ಕೆ ಇಷ್ಟ ಆಗಲ್ಲ ಗೈಸ್ ನನಗೆ. ಕ್ರೀಮ್ ಎಲ್ಲ ಒಂದು ಹಾಕಿದ್ರೆ ಒಂದಾಗುತ್ತೆ, ಅದಕ್ಕೆ ಫಸ್ಟು ಹೋಮ್ ರೆಮಿಡಿಯಲ್ಲಿ ಮಾಡೋಣ. ಅದೇನಾದರೂ ಕಂಟ್ರೋಲ್ ಆಗಿಲ್ಲ ಅಂದರೆ ಹೆಂಗಿದ್ರು ಥೈರಾಯ್ಡ್ ಚೆಕಪ್ಗೆ ಡಾಕ್ಟ್ರ್ ಹತ್ರ ಹೋಗ್ತೀನಲ್ಲ, ಅವಾಗ ಅವ್ರ ಹತ್ರನೇ ಸಜೆಷನ್ ಕೇಳೋಣ ಏನು ಮಾಡೋದು ಅಂತ. ಇವಾಗಿಂದ ಹೋಮ್ ರೆಮಿಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ಹಾಗೆ ಬಿಟ್ಬಿಡಿ, ಅದು ಸ್ವಲ್ಪ ಡ್ರೈ ಆಗೋದಕ್ಕೆ. ಹಸ್ಬೆಂಡು ಬಂದು ಊಟ ಹಾಕ್ಕೊಡು ಅಂತ ಕೇಳಿದ್ರಂತ ಅವ್ರಿಗೆ ಊಟ ಹಾಕ್ಕೊಟ್ಟೆ. ನಮ್ಮ ಹಸ್ಬೆಂಡ್ಗೆ ಊಟ ಕೊಟ್ಬಿಟ್ಟು ಹಾಗೆ ಐಸ್ ಕ್ಯೂಬ್ ಅಪ್ಲೈ ಮಾಡ್ಕೊಳ್ಳೋಣ ಫೇಸ್ಗೆ ಅಂತ ಐಸ್ ಕ್ಯೂಬ್ ತೊಗೊಬಂದು ಅಪ್ಲೈ ಮಾಡ್ಕೊತಾ ಇದ್ದೆ. ಐಸ್ ಕ್ಯೂಬ್ ಅಪ್ಲೈ ಮಾಡೋದ್ರಿಂದ ಪಿಂಪಲ್ಸು ಕಂಟ್ರೋಲ್ ಆಗುತ್ತೆ ಗಾಯ್ಸ್. ಅದಕ್ಕೆ ನನಗೆ ಈ ನಡುವೆ ಯಾಕೋ ಪಿಂಪಲ್ಸ್ ಬರ್ತಿದೆ ಫೇಸಲ್ಲಿ ತುಂಬ, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಅಪ್ಲೈ ಮಾಡಿಕೊಂಡೆ. ಗಾಯ್ಸ್ ನೋಡಿ, ಆವಾಗಕ್ಕಿಂತ ಇವಾಗ ಸ್ವಲ್ಪ ನೆಕ್ ಪರವಾಗಿಲ್ವಲ್ಲ ಗಾಯ್ಸ್. ಸೊ ಒಂದು ಪಾರ್ಸಲ್ ಬಂದೈತಂತೆ, ಪ್ರಮೋಷನ್ದೇನೋ ಒಂದು ಪಾರ್ಸಲ್ ಬಂದೈತೆ, ಸೊ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು. ಸೊ ನೀರು ಬೇರೆ ಬಿಸಿ ಆಗ್ಬಿಟ್ಟೈತೆ, ನೋಡೋಣ ನಮ್ಮ ಹಸ್ಬೆಂಡ್ಗೆ ಹೇಳ್ತೀನಿ ತೊಗೊಳೋಕ್ಕೆ. ಅಷ್ಟರಲ್ಲಿ ನಮ್ಮ ಪಾಪುಗೆ ಸ್ನಾನ ಮಾಡಿಸ್ಬಿಟ್ಟು ಬಂದ್ಬಿಡ್ತೀನಿ ನಾನು, ಅದು ಬರೋ ಒಳಗಡೆ. ಬಾಮ ಬಾಯ್, ನೈಟ್ ಡ್ಯೂಟಿ, ಓಕೆ ಬಾಯ್. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಕೊಟ್ಟರು ಗೈಸ್. ನೋಡಿ ಚಾರ್ವಿ ಕ್ರೀಮ್ ಎತ್ಕೊಂಡು ಹಂಗೆ ಬಂದ್ಬಿಟ್ಟಿದ್ದೀನಿ. ಸೊ ಚಾರ್ವಿ ಕ್ರೀಮ್ ಹಾಕ್ತಾಯಿದ್ದೀನಿ ಚಾರ್ವಿಗೆ. ಸ್ನಾನ ಮಾಡ್ಕೊಂಡು ಬಂದಿದ್ದಾಯಿತು. ಸೊ ಬಂದು ನೋಡಿ ಇಷ್ಟು ಕ್ಲಿಯರ್ ಆಗೈತೆ, ಪರವಾಗಿಲ್ಲ ಗೈಸ್, ಹೋಗೈತೆ. ಸಿಕ್ಕಾಪಟ್ಟೆ ಡಾರ್ಕ್ ಇತ್ತು, ಸೊ ಇವಾಗ ಪರವಾಗಿಲ್ಲ. ಸ್ವಲ್ಪ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಬಿಟ್ಟಿದ್ದೀನಿ. ಸೊ ಫ್ರೆಶ್ ಅಪ್ ಆಯಿತು, ರೆಡಿನೂ ಆಯಿತು. ಇವಾಗ ತಲೆ ಒಣಗಿಸ್ಬಿಟ್ಟು ಸ್ವಲ್ಪ ಅಂಗಡಿಗೆ ಹೋಗಬೇಕು, ಯಾಕಂದರೆ ದೀಪದ ಎಣ್ಣೆ ಇಲ್ಲ ಗೈಸ್, ತೊಗೊಬರೋದೇ ಮರ್ತೋಗಿದ್ದೀನಿ. ಸೊ ಇವಾಗ ಸದ್ಯಕ್ಕೆ ಒಂದು ಪ್ಯಾಕೆಟ್ ತೊಗೊಬರ್ತೀನಿ.
ಚಾರ್ವಿಗೆ ಅವರಪ್ಪ ಐಸ್ ಕ್ರೀಮ್ಗೆ ಕಾಸು ಕೊಟ್ಟವ್ರೆ, ಅವಳಿಗೆ ಐಸ್ ಕ್ರೀಮ್ ಇಸ್ಕೊಟ್ಬಿಡ್ತೀನಿ. ಸೊ ಬನ್ನಿ ಫಸ್ಟು ತಲೆ ಒದ್ರುಕೊಂಡು ಅದಾದಮೇಲೆ ಅಂಗಡಿಗೆ ಹೋಗೋಣ. ನನಗಂತೂ ತಲೆ ಬಚ್ಚಕ್ಕೆ ತಲೆಗೆ ಸ್ನಾನ ಮಾಡಿದ್ರೆ ತಲೆ ಒದ್ರಕ್ಕೆ ಭಯ ಆಗುತ್ತೆ ಗೈಸ್, ಯಾಕಂದರೆ ಅಷ್ಟು ಏರ್ ಫಾಲ್ ಐತೆ. ಫಸ್ಟ್ ನನ್ನ ಕೂದಲಿಗೂ ಇವಾಗ ನನ್ನ ಕೂದಲಿಗೂ ನೋಡ್ಕೊಂಡ್ರೆ ಒಂದೊಂದ್ಸತಿ ಅಳುನೇ ಬಂದ್ಬಿಡುತ್ತೆ ನನಗಂತೂ. ಬಂದಾಳು ಬಂದಾಳು ಬಿಂಕದ ಸಿಂಗಾರಿ ಬಂದಾಳು. ಅಂಗಡಿಗೆ ಹೋಗ್ಬಿಟ್ಟು ಬಾರಾಮ ಫಸ್ಟು ಚಾರ್ವಿಗೆ ಐಸ್ ಕ್ರೀಮ್ ಇಸ್ಕೊಡೋಕೆ ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಪೂಜೆ ಮಾಡಾದ್ಮೇಲೆ ಹಿಂಸೆ ಕೊಡ್ತಾಳೆ ಗಾಯ್ಸ್, ಬಾಕ್ಲು ಹಾಕ್ಕೊಂಡು ಬರೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಐಸ್ ಕ್ರೀಮ್ ಇಸ್ಕೊಂಡು ಹಾಗೆ ಹೋಗೋ ಟೈಮಲ್ಲಿ ದೀಪದ ಎಣ್ಣೆ ಇಸ್ಕೊಂಡು ಹೋಗಿ ಪೂಜೆ ಮಾಡಿಬಿಡೋಣ. 6 ಗಂಟೆ ಇವಾಗ ಟೈಮ್ ಕರೆಕ್ಟಾಗಿ. ಸೊ ಇಲ್ಲಿ ಇಸ್ಕೊಂಡು ಹೋಗೋ ಒಳಗಡೆ 6:30 ಕರೆಕ್ಟಾಗಿ ದೀಪ ಹಚ್ತೀನಿ. ಓಕೆ, ಐಸ್ ಕ್ರೀಮ್ ಇವಾಗ ಬಂದೈತಂತೆ, ಸೊ ಅದಕ್ಕೆ ಮೆಲ್ಟಾಗಿರುತ್ತೆ, ಚೆನ್ನಾಗಿರಲ್ಲ ಅಂತಂದರು. ಸೊ ಅದಕ್ಕೆ ಚಿಪ್ಸು ಜ್ಯೂಸ್ ಇಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಸೊ ಮನೆಗೆ ಒಂದು ಚಾರ್ವಿಗೊಂದು, ಹಾಗೆ ನನಗೆ ಬಾದಾಮ್ ಮಿಲ್ಕು, ಚಾರ್ವಿಗೆ ಜ್ಯೂಸ್. ಇವತ್ತು ಸ್ನ್ಯಾಕ್ಸ್ ಟೈಮ್ಗೆ ಇದೆ. ಈಗ ಹೋಗ್ಬಿಟ್ಟು ಬಂದ್ಬಿಟ್ಟು ದೇವ್ರ ಹತ್ರ ಇರೋ ಹಳೆ ಹೂವು ತೆಗಿಯೋಣ ಅಂತ ದೇವ್ರ ಹತ್ರ ಇರೋ ಹಳೆ ಹೂವು ಎಲ್ಲ ತೆಗೆದೆ. ದೇವ್ರ ಹತ್ರ ಇರೋ ಹಳೆ ಹೂವು ತೆಗೆದ್ಬಿಟ್ಟು ಹಾಗೆ ಸ್ವಲ್ಪ ಫೋಟೋಗಳು ಕೆಳಗಡೆ ಎಲ್ಲ ಒರೆಸ್ಕೊಂಡು ಅದಾದಮೇಲೆ ಹೂವು ಇಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಹೂವು ಇಕ್ಬಿಟ್ಟು ಹಾಗೆ ದೀಪ ಹಚ್ಚೋಣ ಅಂತ ದೀಪ ಹಚ್ಬಿಟ್ಟೆ. ಬಾಬಾ ಫೋಟೋ ಇಕ್ಕೊಂಡು ಸ್ಟೇಟಸಲ್ಲಿ ಹಾಕಬೇಕು ಅಂತ ಅಂದ್ಕೊಂಡು ಫೋಟೋ ಹಿಡಿಯೋಕೆ ಹೋದರೆ ನಮ್ಮ ಬಾಬಾ ನನಗೆ ಇವತ್ತು ಹೂವು ವರ ಕೊಟ್ಟಿತ್ತು. ಸರಿ ಅಂತ ಹೂವನ್ನ ತೊಗೊಂಡು ಹಾಗೆ ಮುಕ್ಕೊಂಡು ಹೂವನ್ನ ಮುಡ್ಕೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ಸಂಜೆ ಆಯ್ತಲ್ವ, ಟೀ ಮಾಡ್ಕೊಂಡು ಟೀ ಕುಡಿಯೋಣ ಅಂತ ಟೀಗೆ ಇಕ್ಬಿಟ್ಟು ಟೀ ಮಾಡ್ಕೊಂಡು ಟೀ ಕುಡಿದೆ. 2000 years later. ಚಾರ್ವಿ ಇವತ್ತು ಮೇಲೆ ಕೂತ್ಕೊಂಡು ಊಟ ಮಾಡ್ತಾಳೆ ಗಾಯ್ಸ್. ಚಾರ್ವಿ ಬಿಸಿಬೇಳೆ ಬಾದೆ ತಿಂತೀನಿ ಅಂದ್ಲು, ಸೊ ಅದಕ್ಕೆ ಹಾಕ್ಕೊಟ್ಟಿದ್ದೀನಿ. ಅಮ್ಮ ಖಾರ ಬುತ್ತಿ ಬೇಕಮ್ಮ? ಖಾರ ಬುಂದಿ ಬೇಕಾ? ಇದು ಬೇಕಾ? ತಗೋ, ತೋರಿಸು ತಟ್ಟೆ. ತಗೋ. ಇವಾಗ ಬಿಸಿ ಬಾಳೆ ಬಾತ್ ತಿನ್ನುವ ಟೈಮ್. ಅದಕ್ಕೆ ಗೈಸ್ ಬೇಗನೆ ಬಿಸಿ ಬಾಳೆ ಬಾತ್ ಜಾಸ್ತಿನೇ ಮಾಡ್ಬಿಟ್ಟೆ, ನೈಟಿಗೆ ಆಗುತ್ತೆ ಅಂತ. ಇಲ್ಲಾಂದ್ರೆ ನೈಟಿಗೆ ನನಗೂ ಚಾರ್ವಿಗೆ ಇಬ್ಬರಿಗೆ ಅಡುಗೆ ಮಾಡ್ಕೋಬೇಕು. ಹಿಂಸೆ ಗೈಸ್, ಇಬ್ಬರಿಗೆ ಮಾಡ್ಕೊಳ್ಬೇಕು ಅಂತಲ್ಲ, ನೈಟಿಗೆ ಮತ್ತೆ ಯಾರು ಅಡುಗೆ ಮಾಡ್ತಾರೆ ಅನ್ನೋ ಸೋಂಬೇರಿ ಪಟ್ಕೊಂಡು ಮಧ್ಯಾಹ್ನ ಮಾಡಿಕ್ಬಿಟ್ಟಿದ್ದೀನಿ ಗಾಯ್ಸ್. ನಿಜ ಹೇಳ್ತೀನಿ ನೋಡಿ. ಸೊ ಗೈಸ್ ಇವಾಗ 11 ಗಂಟೆ ಆಯಿತು ಟೈಮು. ಸೊ ಲಾಗ್ ಎಂಡ್ ಮಾಡ್ತಿದ್ದೀನಿ, ಯಾಕಂದರೆ 12 ಗಂಟೆ ಹಂಗೆ ಸ್ವಲ್ಪ ನಾನು ಸೆಟಪ್ ಮಾಡಿಕೊಂಡು ಎಲ್ಲ ರೆಡಿ ಆಗಿಬಿಟ್ಟು ಇನ್ನೊಂದು ಲಾಗ್ ಸ್ಟಾರ್ಟ್ ಮಾಡಬೇಕು. ಸೊ ಅದು ನಾಳೆ ಈ ಲಾಗ್ ಬರುತ್ತೆ, ನಾಳಿದ್ದು ಆ ಲಾಗ್ ಬರುತ್ತೆ ನಿಮಗೆ. ಸೊ ಅದನ್ನ ಶೂಟ್ ಮಾಡಬೇಕು. ಸೊ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ 12 ಗಂಟೆ ಒಳಗಡೆ ಈ ಲಾಗ್ನ ಎಡಿಟ್ ಮಾಡಿ ಬಿಡಬೇಕು. ಅದಾದಮೇಲೆ ಆ ಲಾಗ್ ಶೂಟ್ ಮಾಡಿಬಿಟ್ಟು ಮಲಗೋ ಒಳಗಡೆ ಕರೆಕ್ಟಾಗಿ ಟೈಮ್ ಇರುತ್ತೆ. ಆ ಲಾಗ್ನ ನಾಳೆ ಎಡಿಟ್ ಮಾಡಿ ನಾಳಿದ್ದು ಅಪ್ಲೋಡ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತೀರಿ ಗಾಯ್ಸ್. ಆ ಲಾಗ್ ತುಂಬ ಜನ ಕೇಳಿದ್ರಿ, ಸೊ ಆ ಲಾಗ್ಗೋಸ್ಕರ ವೆಯ್ಟ್ ಮಾಡ್ತೀರಿ, ಓಕೆನಾ? ಸೊ ಗೈಸ್ ಇದಾಯಿತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆ ತನಕ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವಿಡಿಯೋ ನೋಡಿ ನನ್ನ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ. ಮತ್ತು ನಾಳೆ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬೈ ಗಾಯ್ಸ್.